ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಮುತ್ತು ತನ್ನ ಫೀಲಿಂಗ್ಸ್ ಎಲ್ಲದನ್ನೂ ಹರಿ ಹತ್ರ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅಲ್ಲ ಕಣೋ, ಭಾರತಿ ತಾನೇ ಇವಾಗ ಇನ್ನೇನೋ ಮಾಡ್ತಾ ಇದ್ದಾಳೆ, ಅವಳು ಬೇರೆಯವಳನ್ನ ಮದುವೆ ಆಗಿ ಹೋದರೆ ಹೇಗೋ ಅಂದು ಅವರೆಲ್ಲರೂ ಅವ್ರ ಹಠಕ್ಕೋಸ್ಕರ ಅವಳ ಜೀವನನ ಹಾಳು ಮಾಡ್ತಾ ಇದ್ದಾರೆ ಕಣೋ. ಅವಳು ಬೇರೆಯವನ್ನ ಮದುವೆ ಆಗಿ ಹೋದ್ರೆ ಹೇಗೋ ಖುಷಿಯಾಗಿರ್ತಾಳೆ, ನನ್ನಲ್ಲಿ ಏನೋ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಕಂಠಿ ಮತ್ತು ಮಹಿ, ಚಂದನ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಇವನು ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಮುತ್ತು ಮಾತ್ರ ತನ್ನ ಫೀಲಿಂಗ್ಸ್ನ ಹಾಗೆ ಹೇಳ್ಕೊತಾ ಇರ್ತಾನೆ. ಆಗ ಚಂದನ, ಏನಣ್ಣ ಇದೆಲ್ಲ ಅಂತ ಕೇಳಿದ್ದಕ್ಕೆ, ಓ ಚಂದನ ಬಂದೇನಮ್ಮ, ಬಾರಮ್ಮ, ನೀನು ನಮ್ಮನೆ ಮಹಾಲಕ್ಷ್ಮಿನಮ್ಮ, ನೀನು ಇರೋದ್ರಿಂದನೇ ನಮ್ಮ ನಾವೆಲ್ಲರೂ ಖುಷಿಯಾಗಿರೋದು, ನಿನ್ನಿಂದ ನಮಗೆ ಎಷ್ಟು ಒಳ್ಳೆಯದಾಗಿದೆ ಗೊತ್ತಾ, ನೀನು ನಮ್ಮನೆ ಮಹಾಲಕ್ಷ್ಮಿ, ಹಾಗೆ ಹೀಗೆ ಅಂತ ನಿಂತ್ಕೊಂಡು ಹೇಳೋಕ್ಕೆ ಶುರು ಮಾಡ್ತಾರೆ. ಆಗ ಹರಿ, ಆಯ್ತಣ್ಣ ಕೂತ್ಕೊಂಡು ಹೇಳು ಅಂತ ಹರಿ ಕೆಳಗಡೆ ಕೂರಿಸ್ತಾರೆ. ಆಗ ಮುತ್ತು ಹರಿ ಹತ್ರ, ಅಲ್ಲ ಹರಿ, ನೀನು ಜೀವನದಲ್ಲಿ ಮಾಡಿರೋ ಅಂಥ ಒಳ್ಳೆ ಕೆಲಸ ಅಂತ ಅಂದರೆ ಅದು ಇದೇ ಕಣೋ, ನಾವು ಚಂದನನ್ನ ನಮ್ಮನೆ ಕರ್ಕೊಂಡು ಬಂದಿದ್ದು, ನಿನಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಮುತ್ತನ್ನ ಕೊಡ್ತಾರೆ. ಆಗ ಹರಿ ಮನಸ್ಸಲ್ಲೇನೆ, ಆಹಾ ನಮ್ಮ ಅಣ್ಣ ಇಂಥ ಪರಿಸ್ಥಿತಿನಲ್ಲೂ ಅದೆಲ್ಲಿಂದ ನೋವು ಬಂದವಳನ್ನ ಹೊಗಳ್ತಾ ಇದ್ದಾನಲ್ಲ, ನನ್ನನ್ನು ಹೊಗಳೋದು ಬಿಟ್ಬಿಟ್ಟು ಆಹಾ ಇದೇನಾ ಅಂತ ಅನ್ಕೋತಾ ಇರ್ತಾನೆ. ಅಷ್ಟರೊಳಗಡೆ ಕಂಠಿ ಅಲ್ಲಿಗೆ ಬಂದು, ಏ ಹರಿ, ಅಣ್ಣನಿಗೆ ಇದೆಲ್ಲ ಅಭ್ಯಾಸ ಇಲ್ಲ ಅಂತ ಅಂದ್ರೂ ಯಾಕೋ ಕುಡ್ಸಿದ್ಯಾ, ನಿನ್ಗೇನೋ ಆಗಿದೆ, ನಿನ್ಗೇನು ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾನೆ. ಅದು ಹಾಗಲ್ಲ ಕಣೋ ಅಂತ ಹೇಳ್ಬೇಕಾದ್ರೆ ಮುತ್ತು, ಅವ್ನು ಯಾಕೋ ಬೈತಾ ಇದೆಯಾ, ಅವ್ನು ಒಳ್ಳೆ ಕೆಲಸನೇ ಮಾಡಿದ್ದಾನೆ ಅಂತ ಮುತ್ತು ಹೇಳ್ತಾರೆ. ಅದಕ್ಕೆ ಅಣ್ಣ ನೀನು ಸುಮ್ಮನಿರೋಣ ಅಂತ ಮತ್ತೆ ಕಂಠಿ ಹರಿಗೆ ಬೈಯೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹರಿ, ಏ ಬಾರೋ ನೀನಿಲ್ಲಿ, ಏ ಬಾರೋ ಅಂತ ಅಂದ್ಬಿಟ್ಟು ಕಂಠಿನ ಸೈಡಿಗೆ ಕರ್ಕೊಂಡು ಬರ್ತಾನೆ. ಸೈಡಿಗೆ ಕರ್ಕೊಂಡು ಬಂದು, ತಗೊಳ್ಳೋ ನೀನು ಹಾಕ್ತೀನೋ, ನೀನು ಒಂದು ಪೆಗ್ ಹಾಕ್ತೀನೋ, ತಗೊಳ್ಳೋ ಕುಡಿಯೋ ಅಂತ ಹೇಳಿದ್ವಿ. ಏನೋ ಮಾತಾಡ್ತಾ ಇದೆಯಾ ನೀನು, ನಂಗೆ ಬೇಡ ಅಂತ ಹೇಳ್ದಾಗ, ಏನು ನೀನು ಕುಡಿಯೋ, ನೀನು ಒಂದ್ಸಲ ನಾನು ಹೇಳ್ತೀನಿ, ನಂಬಿಕೆ ಬರ್ತಾ ಇಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಹರಿ ಒಂದು ಗುಟುಕ್ನ ಕುಡಿತಾನೆ. ಆಮೇಲೆ ಮತ್ತೆ ಕಂಠಿ ಕೊಡೋಕೆ ಹೋಗ್ತಾನೆ. ಕಂಠಿ ಬೇಡ ಅಂದ್ರು, ನೀ ಕುಡಿಯೋ ಮಾರೆಯ ಅಂತ ಅಂದ್ಬಿಟ್ಟು ಆ ಬಾಟಲಲ್ಲಿ ಇದ್ದದ್ದನ್ನು ಕೊಟ್ಟಾಗ ಕಂಠಿ ಸ್ವಲ್ಪ ಕುಡಿದು ನೋಡ್ತಾನೆ. ಅದು ನೋಡಿದ್ರೆ ನೀರಾಗಿರುತ್ತೆ. ಇದೇನೋ ಇದು ನೀರು ಅಂತ ಹೇಳ್ತಾನೆ. ಅದಕ್ಕೆ ಮತ್ತೆ ಅದೇನೇ ಮತ್ತೆ ಅಣ್ಣ ಇಂಥ ಪರಿಸ್ಥಿತಿಗೆ ಬರ್ತಾನೆ ಅಂತಾನೆ ನಾನು ನೀರನ್ನ ತುಂಬಿಸಿಟ್ಟಿದ್ದೆ, ಅದನ್ನೇ ಕುಡ್ದಿರೋದವನು ಅಂತ ಹೇಳಿದಾಗ ಮಹಿ, ಮತ್ತೆ ಯಾಕೆ ಅಣ್ಣ ಈ ಥರ ಆಡ್ತಿದ್ದಾನೆ ಕುಡ್ದಿರೋ ಒಂಥರ ಅಂತ ಹೇಳಿದ್ದಕ್ಕೆ, ಅದನ್ನೇ ಕಣೋ ಸೈಕಾಲಜಿ ಅಂತ ಹೇಳೋದು, ಅಣ್ಣ ಈಗಿರೋ ಪರಿಸ್ಥಿತಿಗೆ ಅವನಿಗೆ ನೀರು ಕುಡಿದ್ರೂ ಕಿಕ್ ಹೊಡಿತಾ ಇದ್ದೆ ಅಂತ ಅಂದ್ಬಿಟ್ಟು, ನಿನ್ಗೆ ಇನ್ನೂ ನಂಬಿಕೆ ಬಂದಿಲ್ವಾ ಇರು ಅಂತ ಅಂದ್ಬಿಟ್ಟು ನಿಜವಾದ ಬಾಟಲ್ನ ತೆಗೆದುಬಿಟ್ಟು ಕೊಡ್ತಾನೆ ಕಂಠಿ ಹತ್ರಕ್ಕೆ. ಅದನ್ನು ಮೂಸ್ ನೋಡಿದ್ರೆ ಅದರಲ್ಲಿ ಸ್ಮೆಲ್ ಜಾಸ್ತಿ ಬರ್ತಾ ಇರ್ತೀವಿ, ಏನಿದು ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೂ ಇವಾಗ ಇದನ್ನೆಲ್ಲ ಎಲ್ಲಿ ಪ್ಲಾನ್ ಮಾಡಿದೆ, ಇದನ್ನೆಲ್ಲ ಎಲ್ಲಿ ತಂದೆ ಅಂತ ಹೇಳಿದ್ದಕ್ಕೆ, ಅಣ್ಣನಿಗೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು, ಅದಕ್ಕೇ ಅಪ್ಪಂದು ಬಾಟಲ್ ಚೆಲ್ಬಿಟ್ಟು ಅದಕ್ಕೆ ನೀರು ತುಂಬಿಸಿಟ್ಟಿದ್ದೆ ಅಂತ ಹೇಳಿದ್ದಕ್ಕೆ, ಅವ ಹಿಂಗೆ ಗೊತ್ತಾದರೆ ಅಂತ ಹೇಳಿದಾಗ, ಗೊತ್ತಾದರೆ ಅಲ್ವಾ ಅಂತೆಲ್ಲ ಆಗೋದು, ಏನೋ ಗೊತ್ತಾಗಲ್ಲ ಬಿಡು ಅಂತ ಹೇಳ್ಬೇಕಾದ್ರೆ ಮುತ್ತು, ಬರ್ರೋ ಇಲ್ಲಿ ಅಂತ ಕರೀತಾರೆ. ಆಗ ಅವರೆಲ್ಲರೂ ಮುತ್ತು ಹತ್ರ ಬರ್ತಾರೆ. ನೀವೆಲ್ಲರೂ ನನ್ನ ತಮ್ಮಂದಿರು ಕಂಡ್ರು, ನಿಮಗಿನ್ನ ನನಗೆ ಯಾವುದು ಹೆಚ್ಚಲ್ಲ, ನೀವೇ ನನಗೆ ಎಲ್ಲವುದುವೆ, ನಿಮ್ಮ ಮುಂದೆ ನನಗೆ ಯಾವ ಭಾರತಿನೂ ಬೇಡ, ಯಾವ ರೇಣುಕನೂ ಬೇಡ, ಯಾವ ಐಶ್ವರ್ಯನೂ ಬೇಡ, ನನಗೆ ಮದುವೆನೇ ಬೇಡ ಕಂಡ್ರು, ನಾನು ಮದುವೆನೂ ಆಗೋದಿಲ್ಲ, ನನಗೆ ಹೆಂಡ್ತಿನೂ ಬೇಡ, ನನಗೆ ನೀವೇ ಪ್ರಪಂಚ, ನೀವೇ ನನಗೆ ಎಲ್ಲವುದು ಮುಖ್ಯ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಸೇರಿ ಸರಿ ಒಳಗಡೆ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಹರಿನ, ಏ ಬಾರೋ ನೀನುವೇ ಅಂತಾರೆ. ಹಾಗೆ ಸರಿ ಆಯಿತು ಅಂತ ಹೇಳ್ತಾರೆ. ಚಂದನ ಅಡ್ಡದಲ್ಲಿ ಸಿಕ್ಕಿದಾಗ ಚಂದನ, ನೀನು ಹೋಗಮ್ಮ, ಮಲ್ಕೋ ಹೋಗಮ್ಮ, ಆರೋಗ್ಯ ಚೆನ್ನಾಗಿ ನೋಡ್ಕೊಳಮ್ಮ, ನೀನು ಚೆನ್ನಾಗಿರೋದು ಮುಖ್ಯ, ನಿದ್ದೆಗೆಟ್ರೆ ಆರೋಗ್ಯ ಹಾಳಾಗುತ್ತೆ, ಹೋಗಮ್ಮ ನೀನು ಅಂತ ಚಂದನ ಹೇಳ್ಬಿಟ್ಟು ಒಳಗಡೆ ಹೊರಟೋಗ್ತಾರೆ. ಚಂದನ ಹರಿ ಹತ್ರ ಅದು ಅಣ್ಣ ಅಂತ ಹೇಳಿದಕ್ಕೆ ಬೆಳಗ್ಗೆ ಅಷ್ಟರೊಳಗಡೆ ಅವನ ಮನಸ್ಸಲ್ಲಿರೋ ಭಾರ ಎಲ್ಲ ಕಮ್ಮಿಯಾಗಿ ಅವನು ಸರಿ ಆಗ್ತಾನೆ, ರಿಲ್ಯಾಕ್ಸ್ ಆಗ್ತಾನೆ, ನೀವು ನೋಡ್ತಾ ಇರಿ ಅಂತ ಹೇಳ್ತಾರೆ. ಚಂದನಗೂ ಖುಷಿ ಆಗುತ್ತೆ. ಬೆಳಗ್ಗೆ ಆದರೆ ಭಾರತಿ ಮನೆ ಕಡೆಯಿಂದ ಸಾಂಗ್ ಬರ್ತಾ ಇರುತ್ತೆ, ಮದುವೆ ಸಂಭ್ರಮ ತುಂಬ ಜೋರಾಗಿ ನಡೀತಾ ಇರುತ್ತೆ. ಅದನ್ನು ನೋಡಿಕೊಂಡು ಕೇಳಿಕೊಂಡು ಮುತ್ತುಗೆ ತುಂಬಾ ಬೇಸರ ಆಗ್ತಾ ಇರುತ್ತೆ, ಬೇಜಾರು ಮಾಡಿಕೊಂಡು ಕೂತಿರ್ತಾನೆ. ಆಗ ಮನೆಯವರೆಲ್ಲರೂ ಹೊರಗಡೆ ಬಂದು ನೋಡಿದ್ರೆ ಮುತ್ತು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಚಂದನ, ಅದು ಏನರೋ ಇದು ಏನು ಅಂತ ಮ್ಯೂಸಿಕ್ ಹಾಕಿದ್ದಾರೆ, ಇದು ಯಾಕೆ ಈ ಥರ ಹಾಕೊಂಡಿದ್ದಾರೆ ಅಂತ ಅಂದಿದ್ದಕ್ಕೆ, ನಮ್ಮ ಹೊಟ್ಟೆ ಉರಿಸ್ಬೇಕು ಅಂತಲೇ ಹಾಕ್ಕೊಂಡಿದ್ದಾರೆ, ಮೈಕ ಪೂರ್ತಿ ಈ ಕಡೆಗೆ ತಿರುಗಿಸಿದ್ದಾರೆ ಅಂತ ಅನಿಸುತ್ತೆ, ಅವ್ರು ಮಾಡ್ತಾ ಇರೋ ಫಂಕ್ಷನ್ಗೂ ಅವ್ರು ಹಾಕಿರೋ ಸಾಂಗೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅಂತ ಹರಿ ಹೇಳ್ತಾನೆ. ಅಷ್ಟರೊಳಗಡೆ ಚಂದನ ಮುತ್ತು ಹತ್ರ, ಅಣ್ಣ ನೀವು ಯಾಕಣ್ಣ ಬೇಜಾರು ಮಾಡ್ಕೊಂಡು ಕೂತಿದ್ದೀರಾ, ಏನಾಯಿತು ಅಂತ ಹೇಳಿದಕ್ಕೆ, ಆ ಥರ ಎಲ್ಲ ಏನೂ ಇಲ್ಲಮ್ಮ, ನಾನು ಹೋಗಿ ಬೇಗ ಕೆಲಸಕ್ಕೆ ರೆಡಿ ಆಗ್ತೀನಿ ಅಂತ ಹೇಳಿದಕ್ಕೆ, ಅದು ಇವತ್ತು ಕೆಲಸಕ್ಕೆ ಹೋಗಬೇಕಾ ಅಂತ ಹೇಳ್ತಾರೆ. ಹೌದು, ನನಗೆ ಸೈಟಲ್ಲಿ ತುಂಬ ಕೆಲಸ ಇದೆ, ನಾನು ಹೋಗಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ
ಅಣ್ಣ ಯಾವತ್ತೂ ಸಂಡೇ ಕೆಲ್ಸಕ್ಕೆ ಹೋದವನೇ ಅಲ್ಲ, ಅಂಥದ್ರಲ್ಲಿ ಇವತ್ತು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾನಲ್ಲ ಅಂತ ಹೇಳುವಾಗ ಹರಿ ಇರು ಅಮಿತ್ ಬಾಯ್ಗೆ ನಾನೇ ಫೋನ್ ಮಾಡಿ ಕೇಳ್ತೀನಿ ಅಂತ ಫೋನ್ನ ಮಾಡ್ತಾನೆ. ಇವತ್ತು ಅಣ್ಣನಿಗೆ ಸೈಟಲ್ಲಿ ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದಾಗ ಅಲ್ಲಿ ಏನು ಕೆಲಸ ಇಲ್ಲ ಅಂತ ಅವ್ರು ಹೇಳ್ತಾರೆ. ಫೋನ್ನ ಕಟ್ಟಾದ್ಮೇಲೆ ಅಣ್ಣನಿಗೆ ಅಲ್ಲಿ ಯಾವುದೇ ರೀತಿ ಕೆಲಸ ಇಲ್ವಂತೆ ಸೈಟಲ್ಲಿ. ಅಣ್ಣ ನಮ್ಮಿಂದ ಉಗಿಸ್ಕೊಂಡು ಹೋಗೋದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದಾನೆ. ಆ ಥರ ತಪ್ಪಿಸ್ಕೊಂಡು ಹೋಗೋಕ್ಕೆ ನಾನು ಸೈಟ್ಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ ಎಲ್ರಿಗೂ ಬೇಸರ ಆಗುತ್ತೆ. ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಮುತ್ತು ಹೊರಗಡೆ ಬಂದು ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನ್ರೋ ಅಂತ ಹೇಳಿ ಹೊರಡ್ಬೇಕಂಗ ಹರಿ ನಿಂತ್ಕೊಂಡು ಕರೀತಾನೆ. ಅಣ್ಣ ಇರೋ ಅಣ್ಣ ಸ್ವಲ್ಪ, ಯಾಕಣ್ಣ ಭಾರತಿಗೋಸ್ಕರ ನಮಗೆಲ್ಲರಿಗೂ ನೋವು ಕೊಡ್ತಾ ಇದೆಯಾ, ನಮಗಿನ್ನ ನಿನಗೆ ಆ ಭಾರತಿನೇ ಹೆಚ್ಚಾದ್ರ ಅಂತ ಹೇಳ್ತಾರೆ. ಹಾಗೆ ಮಹಿನುವೆ ಅಣ್ಣ ನಮಗಿನ ಭಾರತಿನೇ ಹೆಚ್ಚಾದ್ರ, ನಾವೆಲ್ಲ ಇದೀವಿ ತಾನೇ, ನೀನೇ ತಾನೇ ನಿನ್ನೆ ಬೇಡ ಅಂತ ಹೇಳಿದ್ದು, ಈಗ ನೋಡಿದ್ರೆ ಈ ಥರ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ನಟರಾಜ್ ಅವ್ರು ಬರ್ತಾರೆ. ಮುತ್ತು ಇದರಲ್ಲಿ ಬದನೆಕಾಯಿ ಇದೆ ತಗೊಳ್ಳೋ, ಎಣ್ಗಾಯಿ ಮಾಡ್ಕೊಂಡು ಹೋಗು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಣ್ಗಾಯಿ ರೆಡಿ ಆಗಬೇಕು, ನೀನು ಮಾಡೋ ಎಣ್ಗಾಯಿ ಹೇಗಿರಬೇಕು ಅಂದರೆ ಆ ಸ್ಮೆಲ್ಲು ಇಡೀ ಊರಿಗೆ ಹಬ್ಬಬೇಕು, ಆ ಥರ ಇರಬೇಕು ಅಂತ ಹೇಳಿದಾಗ ಹರಿ ಅಲ್ಲ ಕಣಯ್ಯ, ಅಣ್ಣನ ಮನಸ್ಥಿತಿ ಹಂಗಿರ್ಬೇಕಾದ್ರೆ ನಿನಗೆ ಎಣ್ಗಾಯಿ ಚಿಂತೆನಾ, ಅಣ್ಣನ ಮನಸ್ಸೇ ಹೊತ್ಕೊಂಡು ಉರಿತಾ ಇದೆ ಅಂಥದ್ರಲ್ಲಿ ನಿನಗೆ ಎಣ್ಗಾಯಿ ಬೇಕು ಅಂತ ಮಾತಾಡ್ತಾ ಇದೆಯಲ್ಲ, ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿದಕ್ಕೆ ಏನೋ ಆಗಿದೆ ಅವನ ಮನಸ್ಸಿಗೆ, ನನ್ನ ವೈರಿ ಮನೆಯಲ್ಲಿ ಫಂಕ್ಷನ್ ನಡೆಯೋದನ್ನ ಸಾಂಗ್ನ ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ ಎಲ್ರೂ, ಯಾಕೋ ನಾನು ಈ ಮನೆಯಲ್ಲಿ ಊಟ ಮಾಡೋದು ಕೊನೆ ಊಟ ಅಂತ ಅನಿಸುತ್ತೆ, ಅದಕ್ಕೂ ಕಲ್ಲಾಗ್ತೀಯಲ್ಲ ನೀನು ಅಂತ ಹೇಳಿದಾಗ ಯಾಕೆ ಕೊನೆ ಊಟ ಅಂತ ಹೇಳ್ತಾ ಇದೀಯಪ್ಪ ಅಂತ ಮುತ್ತು ಕೇಳ್ತಾರೆ. ಅದಕ್ಕೆ ಆ ಇವನು ಚಿದಂಬರಂ ನನ್ನ ಎದುರುಗಡೆ ಬರೋದಕ್ಕೆ ಬೆಳಗ್ಗೆ ಟೈಮ್ ಬರೋದಿಲ್ಲ, ನೈಟ್ ಟೈಮ್ ಬಂದು ನನ್ನ ಬಾಟಲಲ್ಲಿದ್ದ ಎಣ್ಣೆ ಎಲ್ಲ ಖಾಲಿ ಮಾಡಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಗ ಇವರು ಮುಖ ನೋಡ್ಕೊತಾ ಇರ್ತಾರೆ, ಏನಪ್ಪ ಇದು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ. ಅದಕ್ಕೆ ಅವ್ನು ತಲೆ ತೆಗಿಯಕ್ಕೆ ಹೋಗ್ತಾ ಇದ್ದೀನಿ, ಇವತ್ತೇ ಲಾಸ್ಟ್ ಊಟ ನಮ್ಮನೆ ನಾನು ಮಾಡೋದು ಅಂತ ಹೇಳಿದ್ದಕ್ಕೆ ಆ ಥರ ಎಲ್ಲ ದೊಡ್ಡಪ್ಪ ನಮ್ಮನೆಗೆ ಬಂದಿಲ್ಲ, ನೀನು ಸುಮ್ಮನೆ ಇರಪ್ಪ, ಆ ಥರ ಎಲ್ಲ ಬಂದಿಲ್ಲ ಅಂತ ಹೇಳಿ ಮತ್ತಾರೋ ನನ್ನ ಬಾಟಲ್ ಕಲ್ದಿದ್ದು ಅಂತ ಹೇಳುವಾಗ ಹರಿ ತಲೆ ಉಪಯೋಗಿಸಿ ನಿಂಗೇನು ಇವಾಗ ಎಣ್ಗಾಯಿ ತಾನೇ ಬೇಕು ಕೊಡು, ಇಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಎಣ್ಗಾಯಿ ನೀನು ಮಾಡ್ತೀಯಾ ಮುತ್ತು, ಕೈ ರುಚಿ ನಿನಗೆಲ್ಲೋ ಬರುತ್ತಂತೆ, ಸುಮ್ಮನೆ ಇರೋ ನೀನು, ತಗೊಳ್ಳೋ ಮುತ್ತು ಅಂತ ಹೇಳ್ಬೇಕಾರೆ ಅಂಕಲ್ ಅಣ್ಣನೇ ಎಣ್ಗಾಯಿ ಮಾಡ್ತಾರೆ, ನೀವು ಕೊಡಿ ಅಂಕಲ್ ಅಂತ ಬ್ಯಾಗ್ನ ಇಸ್ಕೊತಾರೆ. ಅದಾದಮೇಲೆ ಮುತ್ತು ಅಪ್ಪ ಇವತ್ತು ಅವ್ರ ಮನೆಗೆ ಹೋಗೋದು ಬೇಡಿ, ಅವ್ರ ಮನೇಲಿ ಫಂಕ್ಷನ್ ನಡೀತಾ ಇದೆ, ಶುಭ ಕಾರ್ಯ ನಡಿಬೇಕಾದ್ರೆ ನೀವು ಅಲ್ಲಿ ಹೋಗೋದು ಬೇಡ, ಅದು ನಮ್ಮಿಂದನೇ ಆಯಿತು ಅಂತ ಆಗತ್ತಂತೆ, ಊರವರೆಲ್ಲ ಈಗ ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋದು ಸಾಕಾಗಿಲ್ವಾ, ಬೇಡಿ ಅಂತ ಹೇಳಿದಾಗ ಚಂದನ ಕೂಡ ಹೌದು ಅಂಕಲ್, ಇವತ್ತು ನೀವು ಅದು ಹೋಗೋದು ಸರಿ ಹೋಗೋದಿಲ್ಲ, ಬೇಡಿ ಅಂಕಲ್ ಅಂತ ಹೇಳಿದ್ದಕ್ಕೆ ಸರಿ ನಮ್ಮ ಆಯ್ತು ಇದೆಲ್ಲ ಮುಗಿಲಿ, ಅದಾದಮೇಲೆ ಅವನ್ನ ಒಂದು ವಿಚಾರಿಸ್ಕೊತೀನಿ ಅಂತ ಹೇಳಿಬಿಟ್ಟು ಅವರು ನಟರಾಜ್ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಸರಿ ಕೊಡಮ್ಮ ನಾನು ಎಣ್ಗಾಯಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಬೇಡ ಅಣ್ಣ ನಾನು ಮಹಿ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಮಹಿ ಇಲ್ಲ ನಾನು ಬರೋದಿಲ್ಲ ಅದಕ್ಕೆ ಅಂತ ಹೇಳಿದ್ದಕ್ಕೆ ನಾನೇ ಮಾಡ್ತೀನಿ ಕೊಡಮ್ಮ ಅಂತ ಹೇಳ್ತಾರೆ. ಆಗ ಹರಿ ಬೇಡ ಅಣ್ಣ ನೀನು ಮಾಡೋದೇನು ಬೇಡ ಅಣ್ಣ, ಅವರೆಲ್ಲ ನೋಡ್ಕೊತಾರೆ, ನಾನು ನಿನ್ನ ಜೊತೆ ಇರ್ತೀನಿ, ಬಾ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಕರ್ಕೊಂಡು ಒಳಗಡೆ ಹೋಗ್ತಾರೆ. ಅದನ್ನ ಅಲ್ಲಿ ಮಲಗಿಸ್ಬಿಟ್ಟು ಬಂದು ಅದು ಅಣ್ಣ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ, ಸಮಾಧಾನ ಮಾಡಿಬಿಟ್ಟು ಕೂರಿಸ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ಕಂಟಿ ಅಲ್ಲ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ, ಇವ್ರಿಗೆ ಇಷ್ಟ ಬಂದಂಗೆ ನಡ್ಕೋಬೋದು ಅಂತನ, ಅಲ್ಲ ನಡೀತಾ ಇರೋದಕ್ಕೂ ಅವ್ರು ಹಾಕಿರೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅಂತ ಅನ್ಸುತ್ತೆ, ಈ ಥರ ಮ್ಯೂಸಿಕ್ ಹಾಕ್ಕೊಂಡು ನಮ್ಮ ಹೊಟ್ಟೆ ಉರಿಸ್ತಾ ಇದ್ದಾರಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಹರಿ ಅವ್ರ ಹೊಟ್ಟೆ ಉರ್ಸ್ತಾ ಇದ್ದರೆ ಅದನ್ನು ನಾವು ಹಾಳು ಮಾಡೋದು ಹೇಗೆ ಅಂತ ನೋಡೋಣವಾ, ಹೇಗಾದರೂ ಮಾಡಿ ಈ ಎಂಗೇಜ್ಮೆಂಟ್ನ ಹೊಗೆ ಹಾಕ್ಸ್ಬಿಡೋಣವಾ ಅಂತ ಹೇಳಿದಾಗ ಚಂದನ ಅಲ್ಲಿಗೆ ಬಂದು ಏನು ರೀ ಮಾತಾಡ್ತಾ ಇದ್ದೀರಾ, ಇದು ತಮಾಷೆ ಮಾಡೋ ಹೊತ್ತಲ್ಲ, ಇದು ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು ಅಲ್ಲಿ ಹೋಗಿ ಎಂಗೇಜ್ಮೆಂಟ್ ನಿಲ್ಸೋಕ್ಕಾಗುತ್ತಾ, ಏಕೆ ನಿಮ್ಮ ಅಪ್ಪನ ಥರ ಹೋಗಿ ನೀವು ಅಲ್ಲಿ ಗಲಾಟೆ ಮಾಡ್ಬೇಕಂಕ, ಇವತ್ತು ಹೋಗೋದು ಚೆನ್ನಾಗಿರುತ್ತಾ ಅಂತ ಹೇಳಿದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ ರೀ, ಅವರು ನಮ್ಮ ಅಣ್ಣನ ಬಿಟ್ಟು ಅವಳು ಮಾಡ್ಕೋತಾ ಇದ್ದಾಳೆ ಅಂದರೆ ಆ ಮೂತಿ ಹೆಂಗಿದೆ ಅಂತ ನಾನು ನೋಡಲೇಬೇಕು ಅಂತ ಹೇಳಿದ್ದಕ್ಕೆ ಅವಳು ಅಣ್ಣ ಬೇಡ ಅಂತ ನಮಗೆ ಅವಮಾನ ಮಾಡಿ ಅವಳು ಎಂಗೇಜ್ಮೆಂಟಿಗೆ ಮುಂದಾಗಿದ್ದಾಳೆ, ಅಂಥವ್ರ ಮುಂದೆ ಹೋಗಿ ನೀವು ಅವಮಾನ ಮಾಡಿಸ್ಕೊತೀರಾ ಅಂತ ಹೇಳಿದ್ದಕ್ಕೆ ಅವಮಾನನೂ ಆಗಲ್ಲ ಏನೂ ಆಗಲ್ಲ, ನಮ್ಮನ್ನ ಬಿಟ್ಟು ಬೇರೆ ಇನ್ಯಾವನ್ನು ಕಟ್ಕೊತಾ ಇದ್ದಾಳೆ ಅಂತ ಅಂದಮೇಲೆ ನಾನು ಆ ಮೂತಿನ ನೋಡಲೇಬೇಕು, ನಾನು ಹೋಗಿ ಹೇಗೆ ಮಕ್ಕರ್ ಮಾಡಿ ಅವ್ರ ಹತ್ರ ಫೋಟೋ ತೆಗೆಸ್ಕೊಬರ್ತೀನಿ ನೋಡ್ತಾ ಇರಿ ಅಂತ ಹೇಳಿದ್ದಕ್ಕೆ ಅಯ್ಯೋ ಏನು ಫೋಟೋನ, ನೀವು ಏನು ಅಂದ್ಕೊಂಡಿದ್ದೀರಾ, ಇದೆಲ್ಲ ಹುಡುಗಾಟ ಮಾಡೋದಂತ ಅಲ್ಲ ವಿಷಯ, ನಮ್ಮ ಪಾಡಿಗೆ ನಾವು ಇರೋಣ, ಅವ್ರ ಪಾಡಿಗೆ ಅವ್ರು ಇರಲಿ, ಇದೆಲ್ಲ ಬೇಡ ಹರಿ ಸ್ವಲ್ಪ ಕೇಳಿ ನಾನು ಹೇಳೋದನ್ನ ಅಂತ ಹೇಳಿದಕ್ಕೆ ನೀವು ಸುಮ್ಮನೆ ಇರ್ರಿ, ಆ ಥರ ಎಲ್ಲ ಏನೂ ಇಲ್ಲ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದೇನು ಬೇಡ, ದೂರದಿಂದನೇ ನೋಡ್ಕೊಂಡು ಬಂದರೆ ಸಾಕು ಅಂತ ಮಹಿ ಹೇಳ್ತಾನೆ. ಅದಕ್ಕೆ ಸರಿ ಅಂತ ಹರಿ ಹೇಳ್ಬಿಟ್ಟು ಹೊರಟೋಗ್ತಾನೆ. ಆಗ ಚಂದನ ಮಹಿಗೆ ಅಲ್ಲ ಮಹಿ ನೀನಾದರೂ ನಿಮ್ಮ ಅಣ್ಣನಿಗೆ ಹೇಳೋದಲ್ವಾ, ಹೀಗೆ ಹೋಗಿ ಅಲ್ಲ ಅನಾಹುತ ಆದರೆ ಏನು ಮಾಡೋದು, ಈ ಥರ ಮಾತಾಡ್ದಿಯಲ್ಲ ನೀನು ಅಂತ ಹೇಳಿದಕ್ಕೆ ಅದಕ್ಕೆ ನಮ್ಮ ಅಣ್ಣ ಒಂದು ಸಲ ಮಾತು ಕೊಟ್ಟ ಮೇಲೆ ಮುಗೀತು, ಅವನ ಮಾತು ಅವನ್ನೇ ಕೇಳಲ್ಲ ಅಂತಾನೆ, ಅವನು ಆ ಥರ ಎಲ್ಲ ಏನೂ ಆಗಲ್ಲ, ಅವನು ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಬರ್ತಾನೆ, ನೀವು ತಲೆಗೆಡಿಸ್ಕೊಬೇಡಿ, ಬನ್ನಿ ನಾವು ಎಣ್ಗಾಯಿ ಮಾಡೋಣ ಅಂತ
ಅಡುಗೆ ಮನೆ ಕಡೆ ಹೋಗ್ತಾನೆ. ಆರತಿ ಮನೆಯಲ್ಲಿ ಎಂಗೇಜ್ಮೆಂಟ್ ಫಂಕ್ಷನ್ ತುಂಬಾ ಜೋರಾಗಿ ನಡೀತಾ ಇರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಬಂದವನು, ಅಲ್ಲ ಹುಡುಗ ಎಲ್ಲಿಯವನು ಅಂತ ಹೇಳ್ಬೇಕತ್ತೆ ಚಿದಂಬರಂ. ಅಯ್ಯೋ ಹುಡುಗ ಫಾರಿನಲ್ಲಿ ಅಂದರೆ ದುಬೈಯಲ್ಲಿರೋದು, ಮದುವೆ ಆದಮೇಲೆ ಅಲ್ಲಿಗೇನೆ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳ್ಬೇಕಾದ್ರೆ ಆ ವ್ಯಕ್ತಿ, ಅಲ್ಲ ಅಲ್ಲಿ ಕರ್ಕೊಂಡು ಹೋದ್ರೆ ಇಲ್ಲಿ ಅವ್ರ ಅಪ್ಪ ಅಮ್ಮನ ಬಿಟ್ಟು ಅಷ್ಟು ದೂರ ಇರ್ತಾಳ ಅವಳು ಅಂತ ಹೇಳ್ಬೇಕಾದ್ರೆ, ದುಬೈಯಲ್ಲಿ ಅವನು ಸೈಟ್ ತೊಗೊಂಡಿದ್ದಾನೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಓಡಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಹರಿ ಅಲ್ಲಿಗೆ ಗೆಟಪ್ನ ಚೇಂಜ್ ಮಾಡಿಕೊಂಡು ಎಂಗೇಜ್ಮೆಂಟ್ನ ನಿಲ್ಲಿಸೋದಕ್ಕೆ ಅಂತ ರೆಡಿಯಾಗಿ ಚಿದಂಬರಂ ಮುಂದೆ ಬಂದು ನಿಂತ್ಕೊತಾನೆ. ಅಲ್ಲ ನೀನು ಯಾರಯ್ಯ, ನೀನು ಯಾಕಯ್ಯ ಮಾಸ್ಕ್ ಹಾಕ್ಕೊಂಡಿದ್ಯಾ ಅಂತ ಅನುಮಾನದಿಂದ ಕೇಳೋಕೆ ಶುರು ಮಾಡ್ತಾನೆ. ಅಷ್ಟರೊಳಗಡೆ ಹರಿ ಕೆಮ್ಕೊಂಡು ಮುಂದೆ ಹೊರಟೋಗ್ತಾನೆ. ಆಗ ಆ ವ್ಯಕ್ತಿ, ಅಯ್ಯೋ ಅಲ್ಲೇನಯ್ಯ ನೋಡ್ತಾ ಇದೀಯಾ, ಇಲ್ಲಿ ನೋಡಯ್ಯ ನೀನು ಅಂತ ಹೇಳ್ಬೇಕಾರೆ ಚಿದಂಬರಂ ಅವ್ರಿಗೆ ಕೈ ಮುಗಿದು, ದಯವಿಟ್ಟು ನಿಮ್ಮ ಪಾಡು ನೀವು ಇದ್ಬಿಡ್ತೀರಾ, ಇವಾಗ ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಹರಿ ಹಿಂದೆನೆ ಓಡೋಗ್ತಾನೆ. ಆಗ ಹರಿ ಫೋಟೋಗ್ರಾಫರ್ ಮುಂದೆ ಹೋಗಿ ನಿಂತ್ಕೊಂಡು ಪಕ್ಕದಲ್ಲಿ ಫೋಟೋ ಆ ಥರ ತೆಗಿ, ಈ ಥರ ತೆಗಿ, ಆ ಥರ ಫೋಕಸ್ ಮಾಡು, ಈ ಥರ ಫೋಕಸ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಅದನ್ನು ನೋಡಿದ ಚಿದಂಬರಂ, ಅಯ್ಯೋ ಫೋಟೋಗ್ರಾಫರಾ, ನಾನೆಲ್ಲೋ ಅವನು ಅಂತ ಅಂದ್ಕೊಂಡೆ, ಅವ್ರಗಳ ಮುಖ ನೋಡಿ ನೋಡಿ ಯಾರನ್ನು ನೋಡಿದ್ರು ಅವರೇ ಅಂತ ಅಂದ್ಕೊಂಡ್ಬಿಡ್ತೀನಿ. ಪಾಪ ಫೋಟೋಗ್ರಾಫರ್ ಇವನು ಚೆನ್ನಾಗಿ ತೆಗಿತಾ ಇದ್ದಾನೆ ಅಂತ ಅಂದ್ಕೊಂಡು ನಿಂತಿರ್ತಾನೆ. ಅಷ್ಟರೊಳಗಡೆ ಆ ಕಡೆ ಕಾತ್ಯಾಯಣಿ ಇವನನ್ನು ನೋಡಿ ಏನಿದು ಅಂತ ಅನುಮಾನ ಪಡ್ತಾ ಇರ್ತಾಳೆ. ಅವಳು ಸ್ಟೇಜ್ ಮೇಲೆ ನಿಂತಿರ್ತಾಳೆ. ಅದಕ್ಕೆ ಕಾತ್ಯಾಯಣಿ ಹರಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಗಮನಿಸ್ತಾ ಇರ್ತಾಳೆ, ಇವನು ಹರಿನ ಅಥವಾ ಬೇರೆಯವನ ಅಂತ ಅಂದ್ಕೊಂಡು ಅವಳಿಗೆ ಅನುಮಾನ ಬಲವಾಗುತ್ತೆ. ಆಮೇಲೆ ಚಿದಂಬರಂ ಮುಂದೆ ಹೋಗಿ, ಅಲ್ಲ ಅಣ್ಣ ಹರಿ ಇದ್ದಾನೆ ಅಲ್ಲಿ ನೋಡು ಅಂತ ಹೇಳಿದಕ್ಕೆ, ಎಲ್ಲಮ್ಮ ಹರಿ ಅಂತ ಹೇಳಿದಕ್ಕೆ, ಅಲ್ಲೇ ಇದ್ದಾನಲ್ಲ ಅಣ್ಣ ನೋಡೋಣ ಅಲ್ಲಿ ಮಾಸ್ಕ್ ಹಾಕೊಂಡಿದ್ದಾನೆ ಅಂತ ಹೇಳಿದಕ್ಕೆ, ಅಯ್ಯೋ ಅವನು ಹರಿ ಅಲ್ಲಮ್ಮ ಫೋಟೋಗ್ರಾಫರು, ನಾನು ಮುಂಚೆನೇ ನಿಂತರನೇ ಅಂದ್ಕೊಂಡಿದ್ದೆ, ಆದರೆ ಅವನು ಹರಿಯಲ್ಲ, ಅವನು ಫೋಟೋಗ್ರಾಫರು ವಿಡಿಯೋಗ್ರಾಫರ್ ಅವನು ಅಂತ ಹೇಳಿದಕ್ಕೆ, ಇಲ್ಲ ಅಣ್ಣ ಅವನು ಹರಿನೇ, ಮಾಸ್ಕ್ ಬೇರೆ ಹಾಕ್ಕೊಂಡಿದ್ದಾನೆ ಅಂತ ಹೇಳಿದಕ್ಕೆ, ಈ ಫೋಟೋಗ್ರಾಫರ್ಸ್ ಎಲ್ಲ ಹಾಗೆ ನಮ್ಮ ಮಾಸ್ಕ್ಗಳನ್ನ ಹಾಕೊತಾರೆ, ಯಾಕೆಂದರೆ ಫೋಟೋಸ್ ಚೆನ್ನಾಗಿ ತೆಗಿಬೇಕು ನೋಡು, ಹಾಗಾಗಿ ಮುಖಗಳೆಲ್ಲ ತೋರಿಸೋದಿಲ್ಲ, ಮಾಸ್ಕ್ ಹಾಕೊಂಡಿರ್ತಾನೆ. ನೀನೇನಮ್ಮ ಇವಾಗ ನೆಂಟರು ಬರೋ ಟೈಮಲ್ಲಿ, ಬೀಗರುಗಳು ಬರೋ ಟೈಮಲ್ಲಿ ಈ ಥರ ತಲೆಗೆ ಹುಳ ಬಿಟ್ಕೊಂಡು ಅನುಮಾನ ಓಡಿಸ್ತಾ ಇದೆಯಾ, ಹೋಗಮ್ಮ ನೀನು ಎಲ್ಲರನ್ನೂ ಮಾತಾಡ್ಸೋಗು ಅಂತ ಹೇಳ್ತಾರೆ. ಹಂಗೆ ಅಂತೀಯಾ, ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಕಾತೇಣಿ ಹೋಗ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಜನಾರ್ದನ್ ಅವ್ರು ಬರ್ತಾರೆ. ಜನಾರ್ದನ್ ಅವ್ರು ಬಂದು, ಯಾರಪ್ಪ ನೀನು ಅಂತ ಹೇಳಿದಕ್ಕೆ, ಸರ್ ನಾನು ಅದು ವಿಡಿಯೋಗ್ರಾಫರ್ ಸರ್ ಅಂತ ಹೇಳಿದ್ದಕ್ಕೆ, ಇದೇನಪ್ಪ ವಿಡಿಯೋಗ್ರಾಫರ್ ಅಂತೀಯ ಮತ್ತು ಫೋನಲ್ಲಿ ತೆಗಿತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಸರ್ ಅದು ಇವಾಗ AI ಟೂಲ್ಸ್ನ ಬಳಸ್ಕೊಂಡು ಚೆನ್ನಾಗಿ ಫೋಕಸ್ ಮಾಡಿ ತೆಗೆಯೋಣ ಅಂತ ಸರ್ ಅಂತ ಹೇಳಿದಕ್ಕೆ, ಓ ಹೌದಾ ತೆಗಿ ಆಯಿತು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಮತ್ತೆ ನೋಡ್ಕೊಂಡು ವಾಪಸ್ ಬಂದು, ಅಲ್ಲ ನೀನು ಯಾರು, ಮಾಸ್ಕ್ ಯಾಕೆ ಹಾಕೊಂಡಿದೀಯಾ ನೀನು, ಆದರೆ ಕೊರೋನಾ ಹೋಗಿ ತುಂಬ ವರ್ಷಗಳಾಯ್ತಲ್ಲ, ಯಾಕೆ ಮಾಸ್ಕ್ ಹಾಕೊಂಡಿದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಅದು ಸರ್ ಅಂತ ಅಂದ್ಬಿಟ್ಟು ಕೆಮ್ಮೋದಕ್ಕೆ ಶುರು ಮಾಡಿ, ಅದು ಸರ್ ನನಗೆ ವೆದರ್ ಸರಿ ಇಲ್ಲ ನೋಡಿ, 3 ದಿನದಿಂದ ಕೋಲ್ಡ್ ಆಗಿಬಿಟ್ಟಿದೆ, ಈಗ ಮದುವೆ ಫಂಕ್ಷನ್ ಬೇರೆ, ಮದುವೆ ಮನೆಯಲ್ಲಿ ನಾನು ಮಾಸ್ಕ್ ತೆಗೆದ್ರೆ ಎಲ್ರಿಗೂ ಇನ್ಫೆಕ್ಷನ್ ಆಗಲ್ವಾ, ಅದಕ್ಕೋಸ್ಕರ ನಾನು ಮಾಸ್ಕ್ ಹಾಕೊಂಡಿದ್ದೀನಿ ಅಂತ ಹೇಳಿದಾಗ, ಓ ಹೌದು ಸರ್, ಮಾಸ್ಕ್ ಮಾತ್ರ ತೆಗಿಬೇಡ ನೀನು ಫೋಟೋಸ್ ಎಲ್ಲರದ್ದು ತೆಗಿ ಅಂತ ಹೇಳ್ತಾರೆ. ಸರ್ ನಿಂತ್ಕೊಳ್ಳಿ ಸರ್, ನಿಮ್ದೊಂದು ಫೋಟೋ ತೆಗಿತೀನಿ ಅಂದಾಗ ಜನಾರ್ದನ್ ಅವ್ರು ನಿಂತ್ಕೊತಾರೆ. ಒಂದು ಫೋಟೋ ತೆಗಿತಾನೆ. ಹೇಗೆ ಬಂತಮ್ಮ ಅಂತ ಹೇಳಿದ್ದಕ್ಕೆ, ಸಕ್ಕತ್ತಾಗಿ ಬಂತು ಸರ್, ತುಂಬ ಚೆನ್ನಾಗಿ ಬಂದಿದೆ ಸರ್ ಅಂತ ಹೇಳಿದ್ದಕ್ಕೆ, ಎಲ್ಲಿ ತೋರಿಸು ಅಂತ ಹೇಳಿದಾಗ, ಇಲ್ಲ ಸರ್ ಅದು ಕಾಪಿ ಮಾಡಬೇಕು, ಪೇಸ್ಟ್ ಮಾಡಬೇಕು, ತುಂಬ ಕೆಲಸ ಇದೆ ಸರ್, ಅದಾದ್ಮೇಲೆ ಕೊಡ್ತೀನಿ ನೋಡ್ಕೊಳ್ಳಿ ಸರ್ ಅಂತ ಹೇಳಿದ್ದಕ್ಕೆ, ಹ್ಞೂ ಸರಿನಪ್ಪ ಆಯಿತು ತೆಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಫೋಟೋಗ್ರಾಫರ್ಗೆ ಹುಡುಗನ ಫೋಟೋ ಸರಿಯಾಗಿ ತೆಗೀರಿ, ಫೋಕಸ್ ಮಾಡಿ ಅಂತ ಹೇಳ್ಬಿಟ್ಟು ಭಾರತಿ ಹತ್ರ ಬರ್ತಾರೆ. ಭಾರತಿ ಹತ್ರ ಬಂದು, ಮೇಡಮ್ ಸರಿಯಾಗಿ ಪೋಸ್ ಕೊಡಿ ಮೇಡಮ್ ಅಂತ ಫೋಟೋ ತೆಗೆದ್ಬಿಟ್ಟು, ಮೇಡಮ್ ಫೋಟೋ ಹೇಗಿದೆ ನೋಡಿ ಮೇಡಮ್ ಅಂತ ಅಂದ್ಬಿಟ್ಟು ಭಾರತಿ ಪಕ್ಕಕ್ಕೆ ಹೋಗಿ, ಭಾರತಿ ನೀನು ನಮ್ಮ ಅಣ್ಣನ ಕೈ ಕೊಟ್ಟು ಈ ಮುಸುಡಿ ನೀನು ಮದುವೆ ಆಗ್ತಾ ಇರೋದು ಅಂತ ಹೇಳಿದ ತಕ್ಷಣ ಭಾರತಿಗೆ ತುಂಬಾ ಶಾಕ್ ಆಗಿ ಹಾಂ ಅಂತ ಹೇಳ್ತಾಳೆ. ಅದಕ್ಕೆ ಬಾಯಿಗೆ ನೋಡ ಹೋಗ್ಬಿಟ್ಟು ಬಾಯಿ ಮುಚ್ಕೋ ಅಂತ ಹೇಳಿದಾಗ, ಭಾರತಿ ನೀನು ಯಾಕೋ ಬಂದೆ ಹರಿ ಇಲ್ಲಿಗೆ ಅಂತ ಹೇಳಿದಕ್ಕೆ, ನೀನೇನು ಟೆನ್ಷನ್ ಆಗಬೇಡ, ನೀನು ಮದುವೆ ನಿಲ್ಸೋಕೆ ಏನು ಬಂದಿಲ್ಲ, ನೀನು ಮದುವೆ ಆಗ್ತಾ ಇರೋ ಮೂತಿ ಹೇಗಿದೆ ಅಂತ ನೋಡೋಣ ಅಂತ ಬಂದೆ, ನಾನು ಮಣ್ಣನ್ಗಿನ್ನ ಈ ಮೂತಿ ಎಷ್ಟಾಯ್ತಾ ನಿನಗೆ, ಚರಂಡಿಲಿರೋ ಕಲ್ಗೂ ಸಮುದ್ರದಲ್ಲಿರೋ ಮುತ್ತುಗೂ ವ್ಯತ್ಯಾಸನೇ ಗೊತ್ತಿಲ್ಲ ನಿನಗೆ ಛೇ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಆ ಗಂಡು ಬಂದು, ಯಾರು ಬರ್ತಿದ್ದು ಅಂತ ಹೇಳಿದಿಗೆ, ಸರ್ ನಾನೇ ಸರ್ ಫೋಟೋಗ್ರಾಫರ್ ಸರ್, ಅದು ಮೇಡಮ್ಗೆ ಫೋಕಸ್ ಚೆನ್ನಾಗಿ ಮಾಡಿ ಅಂದರೆ ಪೋಸ್ ಚೆನ್ನಾಗಿ ಕೊಡಿ ಅಂತ ಹೇಳ್ತಾ ಇದ್ದೆ ಅಂತ ಹೇಳಿದಾಗ, ಹೌದು ಭಾರತಿ ನೀವು ಯಾಕೆ ಬೆಳಗ್ಗೆಯಿಂದ ಡಲ್ ಆಗಿದ್ದೀರಾ ಅಂತ ಹೇಳಿದಕ್ಕೆ, ಹಾಗೇನಿಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತು ಅಷ್ಟೇ ಅಂತ ಭಾರತಿ ಹೇಳ್ತಾಳೆ. ಹಾಗೇನೆ ಇನ್ನೊಂದು ಫೋಟೋ ತೆಗೆತೀನಿ ಅಂತ ಒಂದು ಸೆಲ್ಫಿನ ತಗೊಂಡು ಭಾರತಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ.